ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ಇವತ್ತು ನಾನು ಒಂದು ರೇಸ್ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅದು ರೇಸ್ ಗಾಡಿ ಅಂತಂದರೆ ಟಾಟಾ ಆಲ್ಟ್ರೋಸ್ ರೇಸರ್. ಈ ಗಾಡಿನ ರಿವ್ಯೂ ಮಾಡೋದಕ್ಕೆ ತುಮಕೂರು ಟಾಟಾ ಮೋಟಾರ್ಸ್ ಡೀಲರ್ಶಿಪ್ ಶ್ರೀ ಆಟೋಗೆ ಬಂದಿದ್ದೀನಿ. ಟಾಟಾದವರು ಕಂಪ್ಲೀಟಾಗಿ ಈ ಗಾಡಿನ ರೇಸ್ ಗಾಡಿ ಥರನೇ ಡಿಸೈನ್ ಮಾಡಿದ್ದಾರೆ. ತುಂಬ ಸ್ಪೋರ್ಟಿಯಾಗಿ ಕಾಣ್ತಾ ಇದೆ. ಜೊತೆಗೆ ಈ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಪ್ಯೂರ್ ಗ್ರೇ, ಬ್ಲ್ಯಾಕ್ ಮತ್ತು ವೈಟ್ ಸ್ಟ್ರೈಪ್ ಯೂಸ್ ಮಾಡಿದ್ದಾರೆ. ಸೊ ಇವತ್ತು ಈ ಗಾಡಿಯ ಕಂಪ್ಲೀಟ್ ಒಂದು ವಾಕ್ ಅರೌಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡ್ರೈವ್ ಮಾಡಿ ಕೂಡ ತಿಳಿಸ್ತೀನಿ. ಯಾಕಂದರೆ ಈ ಗಾಡಿ ಡಿಸೈನ್ ವೈಸ್ ಎಷ್ಟು ಚೆನ್ನಾಗಿದೆಯೋ ಇದ್ರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಜಬರ್ದಸ್ತ್ ಆಗಿದೆ. ಯಾಕಂದರೆ ಇದರಲ್ಲಿ ಯೂಸ್ ಮಾಡಿರುವಂಥ ಇಂಜಿನ್ ಮತ್ತು ಪವರ್ ಆಗಿರ್ಬೋದು ಕಂಪ್ಲೀಟ್ ಟಾಪ್ ನಾಚ್ ಅಂತ ಹೇಳ್ಬೋದು. ಇನ್ನು ಆಲ್ಟ್ರೋಸ್ ರೇಸರ್ನಲ್ಲಿ 3 ವೇರಿಯಂಟ್ಸ್ ಬರುತ್ತೆ, R1, R2 ಮತ್ತು R3. ಇಲ್ಲಿ ರಿವ್ಯೂ ಮಾಡ್ತಾರಂಥ ವೇರಿಯಂಟ್ R2 ಮತ್ತು R3 ವೇರಿಯಂಟ್ಗೆ ಇರುವಂಥ ಡಿಫ್ರೆನ್ಸ್ ಅಂದರೆ R3 ವೇರಿಯಂಟ್ಸ್ನಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, ಏರ್ ಪ್ಯೂರಿಫೈಯರ್ ಬರುತ್ತೆ, ಜೊತೆಗೆ ಕನೆಕ್ಟೆಡ್ ಕಾರ್ ಫೀಚರ್ಸ್ ಕೂಡ ಆ್ಯಡ್ ಆಗುತ್ತೆ. ಆಲ್ಟ್ರೋಸ್ ರೇಸರ್ನ ಫ್ರಂಟ್ ಫೇಶನ್ ನೋಡೋದಾದರೆ ಮೇಯ್ನಾಗಿ ನೋಟಿಸ್ ಮಾಡೋದೇನೆಂದರೆ ಕ್ರೋಮ್ನ ಲೋಗೋ ಏನು ಬರ್ತಿತ್ತು ಅದು ಈಗ ರೀಪ್ಲೇಸ್ ಆಗಿದೆ, ಮೆಟೀರಿಯಲ್ ಚೇಂಜ್ ಆಗಿದೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ. ಆ್ಯಂಡ್ ಗ್ರಿಲ್ನ ಡಿಸೈನ್ ಕೂಡ ಚೇಂಜ್ ಆಗಿದೆ. ನೋಡ್ಬೋದು ಈ ಪ್ಯಾಟ್ರನ್ ತುಂಬ ಚೆನ್ನಾಗಿದೆ, ಒಂದು ರೇಸರ್ ಲುಕ್ನ ಕೊಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಗಾಡಿನಲ್ಲಿ ಮುಂಚೆನೇ ಲಾಂಚ್ ಆದಾಗಿಂದನೂ ಕ್ರೀಸಸ್ ಆ್ಯಂಡ್ ಕಟ್ಸ್ ತುಂಬ ಚೆನ್ನಾಗಿತ್ತು. ಸೊ ಕ್ರೀಸಸ್ ಆ್ಯಂಡ್ ಕಟ್ಸ್ ಅಂದರೆ ಈ ಡಿಸೈನ್ ಏನು ನೋಡ್ತಾ ಇದ್ದೀರಾ, ಈ ಡಿಸೈನ್ ಒಂದು ಸ್ಪೋರ್ಟಿಯರ್ ಲುಕ್ ಕೊಡುತ್ತೆ ಗಾಡಿಗೆ. ಸೊ ಈಗಲೂ ಅದನ್ನೇ ಕ್ಯಾರಿ ಔಟ್ ಮಾಡಿದ್ದಾರೆ. ಹೆಡ್ಲ್ಯಾಂಪ್ನ ಸೆಟಪ್ ನೋಡೋದಾದರೆ ಲೋ ಬೀಮಿಗೆ ಪ್ರೊಜೆಕ್ಟರ್ ಹ್ಯಾಲೋಜನ್ ಬರುತ್ತೆ, ಜೊತೆಗೆ ಹೈ ಬೀಮ್ ಕೂಡ ಹ್ಯಾಲೋಜನ್ ಇದೆ. ಆ್ಯಂಡ್ ಇದು ಟರ್ನ್ ಇಂಡಿಕೇಟರ್ಸ್, ಜೊತೆಗೆ ಹ್ಯಾಲೋಜನ್ ಫಾಗ್ ಲ್ಯಾಂಪ್ಸ್ ಇದೆ. ಆ್ಯಂಡ್ ಇದು ಡೇ ಟೈಮ್ ರನ್ನಿಂಗ್ ಲ್ಯಾಂಪ್. ಇನ್ನು ಹೆಡ್ ಲ್ಯಾಂಪ್ ಆಟೋಮೆಟಿಕ್ ಫಂಕ್ಷನ್ ಇದೆ, ಅಂದರೆ ನೀವು ಆಟೋಗೆ ಸೆಟ್ ಮಾಡಿಬಿಟ್ರೆ ಕತ್ಲಾಗ್ತಿದ್ದಾಗೆ ಆಟೋಮೆಟಿಕ್ ಅದೇ ಆನ್ ಆಗುತ್ತೆ. ಆ್ಯಂಡ್ ರೈನ್ ಸೆನ್ಸಿಂಗ್ ವೈಪರ್ಸ್ ಕೂಡ ಬರುತ್ತೆ. ಸೆನ್ಸರ್ ಏನಿದೆ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ನೀವೇನಾದರೂ ಆಟೋಗೆ ಸೆಟ್ ಮಾಡಿಬಿಟ್ರೆ ಮಳೆ ಬರ್ತಿದ್ದಾಗೆ ಆಟೋಮೆಟಿಕ್ ಆನ್ ಆಗುತ್ತೆ. ಇನ್ನು ಬಾನೆಟ್ ಏರಿಯಾ ಡಿಸೈನ್ ನೋಡಿ ಎಷ್ಟು ಕೂಲ್ ಆಗಿದೆ ಅಂತ. ಫ್ರಂಟಿಂದ ಬ್ಯಾಕ್ವರೆಗೂ ಟಾಪ್ ಏನಿದೆ ಅದು ಬ್ಲ್ಯಾಕ್ ಔಟ್ ಆಗಿದೆ. ಆ್ಯಂಡ್ 2 ವೈಟ್ ಸ್ಟ್ರೈಪ್ಸ್ ಕೊಟ್ಟಿದ್ದಾರೆ. ಸೊ ಈ ಡಿಸೈನ್ ನಾರ್ಮಲ್ ಆಗಿ ನೀವು ಒಂದು ರೇಸ್ ಗಾಡಿಗಳಲ್ಲಿ ನೋಡಿರ್ತೀರಾ. ಸೊ ಸೇಮ್ ಡಿಸೈನ್ ಇದರಲ್ಲೂ ಕೊಟ್ಟಿರೋದ್ರಿಂದ ಇದೊಂದು ರೇಸರ್ ಲುಕ್ ಕೊಡ್ತಿದೆ ಅಂತ ಹೇಳ್ಬೋದು. ಈ ಗಾಡಿ ರೇಸರ್ ಅಂತ ಹೇಳ್ತಿದ್ದೀನಿ ಅಂತ ಇದನ್ನು ರೇಸಿಗೆ ತೊಗೊಂಡು ಹೋಗುವಂಥ ಗಾಡಿ ಅಂತ ಅಲ್ಲ, ಒಂದು ರೇಸರ್ ಎಡಿಷನ್ ಅಂತ. ಆ್ಯಂಡ್ ಹೌದು, ಕಾರ್ಟೆಕ್ ಕನ್ನಡದಲ್ಲಿ ಗಿವ್ ಅವೇ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ತುಂಬ ಜನ ಕೇಳ್ತಿದ್ರಿ ಒಂದು ಬೆಸ್ಟ್ ಕಾರ್ ಪರ್ಫ್ಯೂಮ್ ಬಗ್ಗೆ ಹೇಳಿಬ್ರು ಅಂತ. ಸೊ ಇವತ್ತು ನಾವು ಅರೋಮಾ ಪ್ಯೂರ್ ಅನ್ನೋ ಒಂದು ಬ್ರ್ಯಾಂಡ್ ಜೊತೆ ಬಂದಿದ್ದೀವಿ. ಇದು ಸೂಪರ್ ಅಫೋರ್ಡಬಲ್ ಇದೆ, ಅಂದರೆ ಒಂದು ಬೆಸ್ಟ್ ಪ್ರೈಸಿಂಗಲ್ಲಿ ಸಿಗ್ತಿದೆ. ಜೊತೆಗೆ ಇದರ ಫ್ರೇಗ್ರೆನ್ಸ್ ಎಷ್ಟು ಇಂಟೆನ್ಸಿವ್ ಆಗಿದೆ ಅಂದರೆ ನಾನಂತೂ ಬಿಗ್ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಏನಾದರೂ ನೀವು ಬೈ ಮಾಡಬೇಕು ಅಂದರೆ ಈ ಪ್ರಾಡಕ್ಟ್ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಈಗಲೇ ಹೋಗಿ ನೀವು ಬೈ ಮಾಡ್ಬೋದು. ಜೊತೆಗೆ ಅರೋಮಾ ಪ್ಯೂರ್ನ 3 ಕಾರ್ ಫ್ರೇಗ್ರೆನ್ಸ್ನ ಗಿವ್ ಅವೇ ಮಾಡ್ತಾ ಇದೀವಿ. ಏನಕ್ಕೆ ಅಂದರೆ ಕಾರ್ಟೆಕ್ ಕನ್ನಡ ಈಗ 60,000 ಜನ ಇರುವಂಥ ಫ್ಯಾಮಿಲಿ ಆಗಿದೆ. ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ 25,000 ಜನ ಫಾಲೋವರ್ಸ್, ಫೇಸ್ಬುಕ್ನಲ್ಲಿ 18,000 ಜನ ಫಾಲೋವರ್ಸ್ ಆಗಿದ್ದಾರೆ. ಸೊ ಈ ಪ್ರಾಡಕ್ಟ್ನ ನೀವು ವಿನ್ ಆಗಬೇಕು ಅಂದರೆ ನೀವು ಮಾಡಬೇಕಿರೋದು ಇಷ್ಟೇ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಮತ್ತು ಕಾರ್ಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ನಿಮಗೆ ಕಾರ್ಟೆಕ್ ಕನ್ನಡ ಯಾಕೆ ಇಷ್ಟ ಅಂತ. ಸೊ ಇನ್ಸ್ಟಾಗ್ರಾಮ್ ಜೊತೆಗೆ ಯೂಟ್ಯೂಬ್ 2 ಕಮೆಂಟ್ಸ್ನ ಕಂಬೈನ್ ಮಾಡಿ ಬೆಸ್ಟ್ 3 ಕಮೆಂಟ್ಸ್ಗೆ ಗಿವ್ ಅವೇ ಮಾಡ್ತಾ ಇದ್ದೀವಿ. ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ, ಈಗಲೇ ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ರೇಸರ್ ಬ್ಯಾಡ್ಜಿಂಗ್ ಕೂಡ ಬರುತ್ತೆ 2 ಸೈಡ್ನಲ್ಲೂ. ಆ್ಯಂಡ್ ಇದರಲ್ಲಿ 16 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಅದು ಡ್ಯೂಯಲ್ ಟೋನಲ್ಲಿದೆ, ಲೈಟ್ ಗ್ರೇ ಜೊತೆಗೆ ಬ್ಲ್ಯಾಕ್ ಕಲರ್ನಲ್ಲಿ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ ಆ್ಯಂಡ್ ರೇರ್ ಡ್ರಮ್ ಬ್ರೇಕ್ಸ್ ಬರುತ್ತೆ. ಈಗಲೂ ಕೂಡ ಟರ್ನ್ ಇಂಡಿಕೇಟರ್ಸ್ನ ಫೆಂಡರ್ನಲ್ಲೇ ಕೊಟ್ಟಿದ್ದಾರೆ. ಇನ್ನು ORVM ಸೈಜ್ ನೋಡ್ಬೋದು, ತುಂಬ ದೊಡ್ಡದಾಗಿದೆ. ಆ್ಯಂಡ್ ಇಲ್ಲಿ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ, ಅಂದರೆ 2 ORVMs ಅಲ್ಲಿ ಕ್ಯಾಮ್ರಾ ಬರುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ. ಮಿರರ್ ಏರಿಯಾ ಏನಿದೆ ತುಂಬ ದೊಡ್ಡದಾಗಿದೆ, ತುಂಬ ಏರಿಯಾನ ಕವರ್ ಮಾಡುತ್ತೆ. ವಿಂಡೋ ಬೆಲ್ಟ್ ಲೈನ್ ಅಲ್ಲಿ ಒಂದು ಬ್ಲ್ಯಾಕ್ ಕಲರ್ನ ಟೇಪರ್ಡ್ ಲೈನ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಸಿ ಪಿಲ್ಲರ್ ಮೌಂಟೆಡ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ರೇಸರ್ನಲ್ಲಿ ಒಂದು ಅಡಿಷನಲ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಸೊ ನೀವು ಆಲ್ಟ್ರೋಸ್ ತಗೊಂಡ್ರೆ ಈ ಥರ ಕ್ಲಾಡಿಂಗ್ ನೀವು ನೋಡೋದಕ್ಕೆ ಸಿಗಲ್ಲ. ಇದು ರೇಸರ್ನಲ್ಲಿ ಮಾತ್ರ ಎಕ್ಸ್ಟ್ರಾ ಕ್ಲಾಡಿಂಗ್ ಕೊಟ್ಟಿರೋದು. ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ರಬ್ಬರ್ ಪ್ಯಾಡ್ ಇದೆ, ಅದ್ರ ಮುಂದೆ ಒಂದು ಎಕ್ಸ್ಟ್ರಾ ಕ್ಲಾಡಿಂಗ್ನ ಅಟ್ಯಾಚ್ ಮಾಡಿದ್ದಾರೆ. 37 ಲೀಟರ್ ಅಷ್ಟು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಲಿಡ್ ಬಂದು ಲೆಫ್ಟ್ ಸೈಡ್ ಅಲ್ಲಿ ಇದೆ. ರೇಸರ್ನ ರೇರ್ ಪ್ರೊಫೈಲ್ ನೋಡಬಹುದು, ಇಲ್ಲೂ ಕೂಡ ಸ್ಪೋರ್ಟಿಯರ್ ಲುಕ್ ಇದೆ. ಬಾಟಮ್ ಫುಲ್ ಪ್ಯೂರ್ ಗ್ರೇ ಇದೆ ಆ್ಯಂಡ್ ಟಾಪಲ್ಲೆಲ್ಲ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ. ಮೇನ್ ಆಗಿ ನೀವು ನೋಟಿಸ್ ಮಾಡೋದೇನೆಂದರೆ ದೊಡ್ಡದಾಗಿರುವಂಥ ಸ್ಪಾಯ್ಲರ್. ಆಲ್ಟ್ರೋಸ್ನಲ್ಲಿ ಒಂದು ಚಿಕ್ಕ ಸ್ಪಾಯ್ಲರ್ ಬರ್ತಿತ್ತು, ಬಟ್ ರೇಸರ್ನಲ್ಲಿ ಅದನ್ನು ದೊಡ್ಡದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಹಿಡನ್ ಟೈಪ್ನಲ್ಲಿ ಕಾಣ್ತಾ ಇದೆ, ಏನಂದರೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್, ಬಟ್ ತುಂಬ ಕೂಲಾಗಿ ಕಾಣ್ತಾ ಇದೆ. ಜೊತೆಗೆ ಈ ವಿಂಡ್ಶೀಲ್ಡ್ನ ವಾಶ್ ಮಾಡೋದಕ್ಕೆ ವಾಟರ್ ಡಿಸ್ಪೆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ರೇರ್ ವೈಪರ್ ಇದೆ, ಡಿಫಾಗರ್ ಕೂಡ ಕೊಟ್ಟಿದ್ದಾರೆ. ವೈಪರ್ನ ಸೈಜ್ ದೊಡ್ಡದಾಗಿದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ತುಂಬ ಏರಿಯಾನ ಕವರ್ ಮಾಡುತ್ತೆ ಆ್ಯಂಡ್ ಈಸಿ ವಿಸಿಬಿಲಿಟಿ ಇರುತ್ತೆ. ಟಾಟಾ ಲೋಗೋ ನೋಡ್ಬೋದು, ಜೊತೆಗೆ ಆಲ್ಟ್ರೋಸ್ನ ಬ್ಯಾಡ್ಜಿಂಗ್ ಇದು ಮ್ಯಾಟ್ನಲ್ಲಿದೆ. ಇದನ್ನು ಬ್ಲ್ಯಾಕ್ ಮೇಲೆ ಕೊಡೋ ಬದಲು ಈ ಗ್ರೇ ಕಲರ್ ಮೇಲೆ ಕೊಟ್ಟಿದ್ದಾರೆ, ದೂರದಿಂದ ಬೇಗ ಹೈಲೈಟ್ ಆಗ್ತಿತ್ತು. ಆ್ಯಂಡ್ ಐ ಟರ್ಬೋ ಪ್ಲಸ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿರೋದು ಟರ್ಬೋ ಪೆಟ್ರೋಲ್ ಇಂಜಿನ್. ಇನ್ನು ಟೈಲ್ ಲ್ಯಾಂಪ್ ನೋಡೋದಾದರೆ ಸ್ಪಿಟ್ ಟೈಪ್ನಲ್ಲಿ ಸಿಗ್ನೇಚರ್ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಟರ್ನ್ ಇಂಡಿಕೇಟರ್ಸ್ ಮತ್ತು ರಿವರ್ಸಿಂಗ್ ಲ್ಯಾಂಪ್ ಇದರಲ್ಲೇ ಇಂಟಿಗ್ರೇಟ್ ಆಗಿದೆ. ಇನ್ನು ಬಾಟಮ್ನಲ್ಲಿ ಒಂದು ಕ್ಯಾಮ್ರಾ ನೋಡ್ಬೋದು. ನಾರ್ಮಲಾಗಿ ಇಲ್ಲಿ ಕ್ಯಾಮ್ರಾ ಬರ್ತಿತ್ತು, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ವೈಡ್ ಆ್ಯಂಗಲ್ ಕೊಟ್ಟಿದ್ದಾರೆ ಅಂತ ಅನ್ಕೊತೀನಿ, ಯಾಕಂದರೆ ಇದರಲ್ಲಿರೋದು 360 ಡಿಗ್ರಿ ಕ್ಯಾಮ್ರಾ. ಸೊ ವೈಡರ್ ಏರಿಯಾನ ಕವರ್ ಮಾಡಬೇಕಾಗತ್ತೆ. ಆ್ಯಂಡ್ 2 ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಲ್ಯಾಕ್ ಸ್ಕಿಟ್ ಪ್ಲೇಟ್ ಇದೆ. ಆ್ಯಂಡ್ 2 ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ನ ಕೊಟ್ಟಿರೋದು ನೋಡ್ಬೋದು. ಇನ್ನು ರೇರ್ ಪ್ರೊಫೈಲ್ನಲ್ಲಿ ಇನ್ನೊಂದು ಚೇಂಜಸ್ ಏನಿದೆ ಅಂದರೆ ಎಕ್ಸಾಸ್ಟ್ ನೋಡ್ಬೋದು, ಟ್ವಿನ್ ಎಕ್ಸಾಸ್ಟ್ ಪೈಪ್ಸ್ ಇದೆ. ಆ್ಯಂಡ್ ಸೌಂಡ್ ಕೇಳ್ತಿರ್ಬೋದು ಎಷ್ಟು ಕೂಲಾಗಿದೆ ಅಂತ. ಅದನ್ನೇ ಹೇಳಿದ್ದು, ಇದರ ಪರ್ಫಾರ್ಮೆನ್ಸು ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಈವನ್ ಇದರ ಎಕ್ಸಾಸ್ಟ್ ನೋಟ್ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಡ್ರೈವ್ ಮಾಡಬೇಕಾದ್ರೆ ನಿಮಗೆ ಡೈರೆಕ್ಟಾಗಿ ಕೇಳಿಸ್ತೀನಿ ಹೇಗಿದೆ ಅಂತ.
ಇನ್ನು ರೇಸರ್ನ ಡೈಮೆನ್ಷನ್ ನೋಡೋದಾದರೆ 3.9 ಮೀಟರ್ನಷ್ಟು ಲೆಂತ್ ಇದೆ, 1.7 ಮೀಟರ್ನಷ್ಟು ವಿಡ್ತ್ ಆ್ಯಂಡ್ 1.5 ಮೀಟರ್ನಷ್ಟು ಹೈಟ್ ಇದೆ. ಇನ್ನು ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 165 mm ಇದೆ. ಸೊ ಟೈಲ್ ಗೇಟ್ ರಿಲೀಸರ್ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ, ಇದರೊಳಗಿದೆ. ಆ್ಯಂಡ್ ಆಲ್ಟ್ರೋಸ್ ರೇಸರ್ನಲ್ಲಿ 345 ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ. ಇನ್ನು ರೇರ್ ಡೋರ್ ಇಂಟೀರಿಯರ್ ನೋಡೋದಾದರೆ ಫುಲ್ ಬ್ಲ್ಯಾಕ್ ಥೀಮ್ ಇದೆ, ಜೊತೆಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ನ ಡೋರ್ ಹ್ಯಾಂಡಲ್, ಟ್ವಿಟರ್ನ ಪ್ಲೇಸ್ಮೆಂಟ್ ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲರ್ ಕೊಟ್ಟಿದ್ದಾರೆ, ಜೊತೆಗೆ ಬಾಟಲ್ ಹೋಲ್ಡರ್, ಸ್ಪೀಕರ್ನ ಪ್ಲೇಸ್ಮೆಂಟ್ ಆ್ಯಂಡ್ ಹಿಂದೆ ಇರುವಂಥ 2 ಡೋರ್ಗೂ ಚೈಲ್ಡ್ ಸೇಫ್ಟಿ ಲಾಕ್ ಬರುತ್ತೆ. ಆ್ಯಂಡ್ ಇದಕ್ಕೆ ಒಂದು ಲಿವರ್ ಇರೋದ್ರಿಂದ ನೀವು ಈಸಿಯಾಗಿ ಇದನ್ನು ಲಾಕ್ ಮತ್ತು ಅನ್ಲಾಕ್ ಮಾಡ್ಬೋದು. ಇನ್ನು ಇಂಟೀರಿಯರ್ ನೋಡ್ಬೋದು ಎಷ್ಟು ಕೂಲ್ ಆಗಿದೆ ಅಂತ. ಬ್ಲ್ಯಾಕ್ ಕಲರ್ನ ಲೆದರೆಡ್ ಸೀಟ್ ಅಪೋಸ್ಟ್ ಯೂಸ್ ಮಾಡಿದ್ದಾರೆ. ಇದರಲ್ಲಿರುವಂಥ ಸ್ಟಿಚ್ನ ಫಿಟ್ ಆ್ಯಂಡ್ ಫಿನಿಶ್ ಮಾತ್ರ ತುಂಬ ಕೂಲ್ ಆಗಿದೆ, ಜೊತೆಗೆ ಆರೆಂಜ್ ವೈಟ್ ಕಲರ್ನ ಪ್ಯಾಟ್ರನ್ ಯೂಸ್ ಮಾಡಿದ್ದಾರೆ. ಇನ್ನು ಹಿಂದೆ ಕೂರುವಂಥವ್ರಿಗೆ 3 ಜನಕ್ಕೂ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ, 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ ಆ್ಯಂಡ್ ಸೆಂಟರ್ ಆರ್ಮ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಐಸೋಫಿಕ್ ಚೈಲ್ಡ್ ಸೀಟ್ ಮೌಂಟ್ ಬರುತ್ತೆ. ಸೇಫ್ಟಿ ವೈಸ್ ಏನು ಈ ಗಾಡಿನಲ್ಲಿ ಕಮ್ಮಿ ಇಲ್ಲ. ನೀ ರೂಮ್ ಸಫಿಷಿಯೆಂಟ್ ಆಗಿದೆ, ಲೆಗ್ ರೂಮ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೆಡ್ ರೂಮ್ ಏನಿದೆ 6 ಫೀಟ್ಗಿಂತ ಜಾಸ್ತಿ ಇರೋರಿಗೆ ಸ್ವಲ್ಪ ಕಮ್ಮಿ ಅನ್ನಿಸ್ಬೋದು, ಯಾಕಂದರೆ ಇದೊಂದು ಹ್ಯಾಚ್ ಬ್ಯಾಕ್ ಮತ್ತು ಸನ್ ರೂಫ್ ಕೂಡ ಯೂಸ್ ಮಾಡಿರೋದ್ರಿಂದ ಇಲ್ಲೊಂದು ಬಲ್ಜ್ ಕೂಡ ಬಂದಿದೆ. ನಾವು ಫ್ರಂಟ್ ಸೀಟ್ಸ್ನಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ. ಈ ಪಾಕೆಟ್ಸ್ ಇದ್ದರೆ ನಿಜವಾಗ್ಲೂ ಬೆಸ್ಟ್ ಅಂತ ನಾನು ಹೇಳ್ತೀನಿ, ಯಾಕಂದರೆ ಹಿಂದೆ ಕೂರುವಂಥವ್ರಿಗೆ ಮೊಬೈಲ್ ಇಡೋದಕ್ಕೆ ಅಥವಾ ಏನಾದರೂ ಒಂದು ಐಟಮ್ ಇಡೋದಕ್ಕೆ ಈ ಜಾಗ ಇರಬೇಕು ಆ್ಯಕ್ಚುಲಾಗಿ. ಇನ್ನು ಹಿಂದೆ ಕೂರುವಂಥವ್ರಿಗೆ AC ವೆಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಆಪ್ರೇಟ್ ಮಾಡೋದಕ್ಕೆ ನಾಬ್ ಇದೆ. ಆ್ಯಕ್ಚುಲಿ ಈ ನಾಬ್ ಕೊಡ್ತಿರೋದು ಕೂಡ ತುಂಬ ಒಳ್ಳೆಯದು, ಯಾಕಂದರೆ ನನ್ನ ನೆಕ್ಸಾನ್ನಲ್ಲಿ ಈ ನಾಬ್ನ ರಿಮೂವ್ ಮಾಡಿದ್ದಾರೆ 2019 ಮಾಡಲ್ನಲ್ಲಿ. ಇದನ್ನು ಆಫ್ ಮಾಡೋ ಆಪ್ಷನ್ ಇಲ್ಲ, ಡೈರೆಕ್ಟ್ ಫ್ರಂಟಲ್ಲಿ ಆಫ್ ಮಾಡಿದ್ರೆ ಮಾತ್ರ ಇದು ಕೂಡ ಆಫ್ ಆಗುತ್ತೆ. ಆರೆಲ್ಸ್ ಹಿಂದೆ ಕೂರುವಂಥವ್ರಿಗೆ ಚಳಿ ಕಟ್ಟಿಟ್ಟ ಬುತ್ತಿಂದನೇ ಹೇಳ್ಬೋದು. ಇನ್ನು ಹಿಂದೆ ಕೂರುವಂಥವ್ರಿಗೆ 2 ಸೈಡ್ನಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ. ಇನ್ನು ಸೆಂಟರ್ನಲ್ಲಿ ಯಾವುದೇ ಕ್ಯಾಬಿನ್ ಲೈಟ್ ಬರೋದಿಲ್ಲ, ಡೈರೆಕ್ಟ್ ಫ್ರಂಟಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ಗೆ ಬರುವಂಥ 2 ಸೀಟ್ ಬೆಲ್ಟ್ ಏನಿದೆ ಇದರ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ನಮ್ಮ ಹೈಟಿಗೆ ಈ ಸೀಟ್ ಬೆಲ್ಟ್ನ ಹೈಟ್ನ ಕೂಡ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸೀಟ್ ಬೆಲ್ಟ್ ಇಲ್ಲಿಂದ ಪಾಸ್ ಆಗುತ್ತೆ, ಅವಾಗ ಏನಾಗುತ್ತೆ ಇಲ್ಲಿ ಕಟ್ ಮಾಡಿ ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ, ಕುಯ್ಯುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಕೂಡ ಬೇಕಿರುವಂಥ ಫೀಚರೇ. ರೇಸರ್ನ ಡ್ರೈವರ್ ಡೋರ್ ಹ್ಯಾಂಡಲ್ನಲ್ಲಿ ಒಂದು ಕೀ ಸ್ಲಾಟ್ ಇದೆ, ಜೊತೆಗೆ ರಿಕ್ವೆಸ್ಟ್ ಸೆನ್ಸರ್ ಇದೆ. ಇನ್ನು ಕೀ ಆ್ಯಸ್ ಯೂಶುವಲ್ ಟಾಟಾದವರು ಕೊಡುವಂಥ ಟಾಪ್ ಆ್ಯಂಡ್ ವೇರಿಯಂಟ್ಸ್ನ ಕೀ ಏನಿದೆ ಸೇಮ್ ಕೀ ಕೊಟ್ಟಿದ್ದಾರೆ. ಇದರಲ್ಲಿ ಟಾಟಾ ಲೋಗೋ ಇದೆ, ಜೊತೆಗೆ ಲಾಕ್ ಬಟನ್ ಇದೆ. ಆ್ಯಂಡ್ ಇದು ಫಾಲೋ ಮಿ ಹೋಮ್ ಬಟನ್, ಜೊತೆಗೆ ಇದೇನಿದೆ ಟೈಲ್ ಗೇಟ್ನ ರಿಲೀಸ್ ಮಾಡೋದಕ್ಕೆ ಕೊಟ್ಟಿರೋಂಥ ಬಟನ್. ರೇಸರ್ನ ಇಂಟೀರಿಯರಲ್ಲಿ ಕೂತಿದ್ದೀವಿ, ನೋಡೋದಕ್ಕೆ ಸೂಪರ್ ಕೂಲ್ ಆಗಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಡ್ರೈವರ್ ಡೋರ್ನ ನೋಡೋದಾದರೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಟ್ವಿಟರ್ ಇಲ್ಲ, A ಪಿಲ್ಲರ್ನಲ್ಲಿ ಟ್ವಿಟರ್ನ ಮೌಂಟ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಲೆಫ್ಟ್ ಸೈಡ್ನಲ್ಲೂ ಕೂಡ A ಪಿಲ್ಲರ್ನಲ್ಲೇ ಇದೆ. ಇನ್ನು ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ. ಡ್ರೈವರ್ ಸೈಡ್ 1 ಟಚ್ ಡೌನ್, ಜೊತೆಗೆ 1 ಟಚ್ ಅಪ್ ಫಂಕ್ಷನ್ ಇದೆ. ಆ್ಯಂಡ್ ORVMನ ಕಂಟ್ರೋಲರ್ ಏನಿದೆ ಅದರ ರೀಚ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ದೊಡ್ಡದಾಗಿರೋಂಥ ಬಾಟಲ್ ಹೋಲ್ಡರ್ ಜೊತೆಗೆ ಮ್ಯಾಪ್ ಪಾಕೆಟ್ ಇದೆ. ಇಲ್ಲಿ ಸ್ಪೀಕರ್ನ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಸ್ ಕೂಲಿಂಗ್ ಆಫ್, ನಾರ್ಮಲ್ ಕೂಲಿಂಗ್ ಮೋಡ್ ಆನ್. ಇನ್ನು ಸ್ಟೇರಿಂಗ್ ವೀಲ್ನ ರೈಟ್ ಸೈಡಲ್ಲಿ ನೋಡೋದಾದರೆ ಇದು ಸೆಂಟ್ರಲ್ ಲಾಕಿಂಗ್ ಸ್ವಿಚ್ ನೋಡ್ಬೋದು. ಯಾವುದೋ ಒಂದು ಡೋರ್ ಓಪನ್ ಆಗಿದೆ, ಅದಕ್ಕೆ ಲಾಕ್ ಆಗ್ತಾ ಇಲ್ಲ. ಆ್ಯಂಡ್ ಇದೇನಿದೆ ಫ್ರಂಟ್ ಫಾಗ್ ಲ್ಯಾಂಪ್ನ ಆನ್ ಮಾಡೋದಕ್ಕೆ, ಆ್ಯಂಡ್ ಇದು 360 ಡಿಗ್ರಿ ವ್ಯೂನ ಆನ್ ಮಾಡೋದಕ್ಕೆ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ಟೋಟಲ್ ಕಂಪ್ಲೀಟ್ ವ್ಯೂ ಸಿಗುತ್ತೆ. ಆ್ಯಂಡ್ ಇದೇನು ನೋಡ್ತಾ ಇದ್ದೀರಾ ಟಾಪ್ ವ್ಯೂ. ಟೈಲ್ ಗೇಟ್ ಕಂಪ್ಲೀಟಾಗಿ ಕ್ಲೋಸ್ ಆಗಿಲ್ಲ, ಅದಕ್ಕೆ ರೇರ್ ವ್ಯೂ ಬರ್ತಾ ಇಲ್ಲ. ಆ್ಯಂಡ್ ಇದು 2D ಇದೆ, ಇದನ್ನು ನೀವು 3D ಆಗಿ ಕೂಡ ಮಾಡ್ಕೋಬೋದು. ಕಂಪ್ಲೀಟ್ ನಿಮಗೆ ಆಲ್ಟ್ರೋಸ್ ರೇಸರ್ನ ವ್ಯೂನೇ ಸಿಗುತ್ತೆ. ಆ್ಯಂಡ್ ಇದನ್ನು ಯಾವ ರೀತಿ ಬೇಕಾದರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದು ಟ್ರಾಫಿಕಲ್ಲಿ ಒಂದು ಟೈಟ್ ಸಿಚುವೇಷನಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು, ಆರಾಮ್ಸೆ ಡ್ರೈವ್ ಮಾಡ್ಬೋದು. ಆ್ಯಂಡ್ ಇದೇನಿದೆ ಫ್ರಂಟ್ ಫೆಂಡರ್ ಹತ್ರ ನಮಗೇನು ಬ್ಲೈಂಡ್ ಸ್ಪಾಟ್ ಇದೆ ಅದರ ವ್ಯೂ. ಆ್ಯಂಡ್ ಇಲ್ಲಿ ತೋರಿಸ್ತಾ ಇದೆ ಟೈಲ್ ಗೇಟ್ ಓಪನ್, ಪ್ಲೀಸ್ ಕ್ಲೋಸ್ ಅಂತ. ಯಾವುದೇ ಡೋರ್ ಓಪನ್ ಆಗಿದ್ರು ನಿಮಗೆ ನೋಟಿಫೈ ಮಾಡುತ್ತೆ. ಇನ್ನು ಸ್ಟೇರಿಂಗ್ ವೀಲ್ನ ಡಿಸೈನ್ ನೋಡೋದಾದರೆ ಡಿ ಕಟ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಟಾಟಾ ಲೋಗೋ ಇದೆ. ರೈಟ್ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ ಬಟನ್ಸ್, ಲೆಫ್ಟ್ ಸೈಡ್ನಲ್ಲಿ ಇನ್ಫೋಟೈನ್ಮೆಂಟ್ ಮತ್ತು ಟೆಲಿಫೋನಿಕ್ ಕಂಟ್ರೋಲ್ಸ್ ಇದೆ. ಆ್ಯಂಡ್ ಲೆದರ್ ಆಪ್ ಇರುವಂಥ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಯೂಸ್ ಮಾಡಿರೋಂಥ ಸ್ಟಿಚಸ್ ನೋಡಿ ಆರೆಂಜ್ ಕಲರಲ್ಲಿದೆ. ಈ ಗಾಡಿ ಟೋಟಲ್ ಆಗಿ ಒಂದು ಆರೆಂಜ್ ಮತ್ತು ಬ್ಲ್ಯಾಕ್ ವೈಟ್ ಕಲರ್ ಥೀಮ್ನಲ್ಲಿ ಲಾಂಚ್ ಆಗಿರೋಂಥ ಗಾಡಿ. ಇಂಟೀರಿಯರಲ್ಲೂ ಕೂಡ ನೋಡ್ಬೋದು ನಿಮಗೆ ಆರೆಂಜ್ ಥೀಮ್ ಇದೆ, ಜೊತೆಗೆ ಗ್ರೇ ಬ್ಲ್ಯಾಕ್ ಕಲರ್ನ ಥೀಮ್ ಯೂಸ್ ಮಾಡಿದ್ದಾರೆ. ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಲೆಫ್ಟ್ ಸೈಡ್ನಲ್ಲಿ ಟ್ಯಾಕೋಮೀಟರ್ ಇದೆ, ರೈಟ್ ಸೈಡ್ನಲ್ಲಿ ಫ್ಯೂಲ್ ಗೇಜ್ ಮತ್ತು ಟೆಂಪ್ರೇಚರ್ ಗೇಜ್ ಇದೆ. ಆ್ಯಂಡ್ ಇಲ್ಲಿ ಸ್ಪೀಡ್ ತೋರಿಸುತ್ತೆ. ಇನ್ನು ಇಲ್ಲಿ ಟ್ರಿಪ್ ಮೀಟರ್ ಇದೆ, ಜೊತೆಗೆ ಇಲ್ಲಿ ನಿಮಗೆ ಪವರ್ ಮತ್ತು ಟಾರ್ಕ್ ಕೂಡ ನೋಡ್ಬೋದು. ಜೊತೆಗೆ ಇಲ್ಲಿ ನಿಮಗೆ ಡಿಸ್ಟೆನ್ಸ್ ಟು ಎಂಟಿ ತೋರಿಸ್ತಾ ಇದೆ 77 ಕಿಲೋಮೀಟರ್ ಅಂತ. ಆ್ಯಂಡ್ ಓಡೋಮೀಟರ್ ಏನಿದೆ 14 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಕಾಕ್ಪಿಟ್ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದರ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಸ್ಟೇರಿಂಗ್ ವೀಲ್ನ ಅಡ್ಜಸ್ಟ್ಮೆಂಟ್ ನೋಡೋದಾದರೆ ಟಿಲ್ಟ್ ಕೊಟ್ಟಿದ್ದಾರೆ, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಸ್ಟೇರಿಂಗ್ ವೀಲ್ನ ರೈಟ್ ಸೈಡ್ನಲ್ಲಿ ಹೆಡ್ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ, ಜೊತೆಗೆ ಲೈನ್ ಚೇಂಜಿಂಗ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಅಂದರೆ ಕಂಪ್ಲೀಟಾಗಿ ನೀವು ಈ ರೀತಿ ಸ್ವಿಚ್ ಮಾಡೋ ಬದಲು ಒಂದು ಸಲ ಈ ಥರ ಟ್ಯಾಪ್ ಮಾಡಿದ್ರೆ ನಿಮಗೆ ಲೈನ್ ಚೇಂಜಿಂಗ್ ಇಂಡಿಕೇಟರ್ಸ್ ಆನ್ ಆಗುತ್ತೆ. ಇನ್ನು ಲೆಫ್ಟ್ ಸೈಡ್ನಲ್ಲಿ ವೈಪರ್ ಟಾಗಲ್ ಸ್ವಿಚ್ ಇದೆ. ಆ್ಯಂಡ್ 10 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇದರಲ್ಲಿ ಹಾರ್ಮನ್ JBL ಮ್ಯೂಸಿಕ್ ಸಿಸ್ಟಮ್ ಇದೆ. ಆ್ಯಂಡ್ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಕೂಡ ಇದೆ. ಇನ್ನು ಈ ಸಿಸ್ಟಮ್ನಲ್ಲಿ ಗಾಡಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಫೀಚರ್ನ ಸೆಟ್ಟಿಂಗ್ ಮಾಡ್ಕೋಬೋದು. ಅದರಲ್ಲಿ ಫಾರ್ ಎಕ್ಸಾಂಪಲ್ ಲೈಟ್, ಅಪ್ರೋಚ್ ಲೈಟ್ ಅಂತ ಹೇಳಿದೆ, ಅಂದರೆ ಫಾಲೋ ಮಿ ಹೋಮ್ ಲೈಟ್ ಏನಿದೆ ಅದು ಎಷ್ಟು ಸೆಕೆಂಡ್ ಆನ್ ಆಗಿರ್ಬೋದು ಅದನ್ನು ಕೂಡ ಸೆಟ್ ಮಾಡ್ಕೋಬೋದು. DRLನ ಆನ್ ಆಫ್ ಮಾಡೋ ಆಪ್ಷನ್ ಕೂಡ ಇದೆ. ಸೊ ಗ್ಲಾಸಲ್ಲಿ ನೋಡಿ ಅಲ್ಲಿ. ಆ್ಯಂಡ್ ಈ ಗಾಡಿನಲ್ಲಿ ಆಂಬಿಯೆಂಟ್ ಲೈಟಿಂಗ್ ಕೂಡ ಇದೆ. ಸೊ ಇಲ್ಲಿ ಆರೆಂಜ್ ಕಲರ್ ಲೈಟ್ ಇಲ್ಯುಮಿನೇಟ್ ಆಗಿರೋದು ನೋಡ್ತಾ ಇರ್ಬೋದು. ಆ್ಯಂಡ್ ಈವನ್ ಸೆಂಟರ್ ಕನ್ಸೋಲ್ನಲ್ಲೂ ಕೂಡ ಆರೆಂಜ್ ಕಲರ್ ಲೈಟ್ ಇದೆ. ನೈಟ್ ಟೈಮ್ನಲ್ಲಿ ಈ ಗಾಡಿ ಮಾತ್ರ ಜಬರ್ದಸ್ತಾಗಿ ಕಾಣುತ್ತೆ. ಇನ್ನು ಸೆಂಟರ್ ಕನ್ಸೋಲ್ನಲ್ಲಿ 2 AC ವೆಂಟ್ಸ್ ಜೊತೆಗೆ ಹಜಾರ್ಡ್ ಲೈಟ್ ಸ್ವಿಚ್ ಇದೆ.
ಜೊತೆಗೆ ಆಲ್ಟ್ರೋಸ್ನ ಬ್ಯಾಡ್ಜಿಂಗ್. ಇಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಇದು ಟೆಂಪ್ರೇಚರ್ನ ಕಂಟ್ರೋಲರ್. ಇಲ್ಲಿ ಎ ಟೈಪ್ USB ಪೋರ್ಟ್ ಇದೆ, ಜೊತೆಗೆ ಸಿ ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ, ಅದಕ್ಕೆ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಒಂದು ವ್ಯಾಕ್ಯೂಮ್ ಕ್ಲೀನರ್ ಅಥವಾ ಪಂಕ್ಚರ್ ರಿಪೇರ್ ಕಿಟ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ವೈರ್ಲೆಸ್ ಚಾರ್ಜರ್ ಇದೆ, ಜೊತೆಗೆ ಆಂಬಿಯೆಂಟ್ ಲೈಟಿಂಗ್ ಕೂಡ ಇದೆ. ಆ್ಯಂಡ್ ಇದು 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್. ರೇಸರ್ನಲ್ಲಿ ಆಟೋಮೆಟಿಕ್ ಆಪ್ಷನ್ ಇಲ್ಲ, ಓನ್ಲಿ ನಿಮಗೆ ಮ್ಯಾನ್ಯುಯಲ್ ಮಾತ್ರ ಬರುತ್ತೆ. ಆ್ಯಂಡ್ ಇಲ್ಲಿ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಆಮ್ರೆಸ್ಟ್ ಇದೆ, ಇದಕ್ಕೆ ಸ್ಲೈಡಿಂಗ್ ಆಪ್ಷನ್ ಕೂಡ ಇದೆ. ಯಾರೆಲ್ಲ ಒಂದು ಸಿಂಗಲ್ ಹ್ಯಾಂಡಲ್ಲಿ ಡ್ರೈವ್ ಮಾಡ್ತೀರಾ ಅಂಥವ್ರಿಗೆ ಈ ಆಮ್ರೆಸ್ಟ್ನ ಅವಶ್ಯಕತೆ ತುಂಬ ಇದೆ. ಇಲ್ಲಾಂದರೆ ಕೈನ ಎಲ್ಲಿಡೋದು ಅನ್ನೋದೇ ಕನ್ಫ್ಯೂಷನ್. ಇಲ್ಲಿ ಹ್ಯಾಂಡ್ ಬ್ರೇಕ್ನ ಪ್ಲೇಸ್ಮೆಂಟ್ ಇದೆ. ಇನ್ನು ಗ್ಲೌ ಬಾಕ್ಸ್ನ ಸೈಜ್ ನೋಡೋದಾದರೆ ಸಫಿಷಿಯೆಂಟ್ ಅನ್ನೋದಕ್ಕಿಂತ ತುಂಬ ಜಾಸ್ತಿನೇ ಇದೆ, ತುಂಬ ಡೆಪ್ತ್ ಇದೆ. ಜೊತೆಗೆ ಇದರಲ್ಲಿ ಲೈಟ್ ಕೂಲಿಂಗ್ ಆಪ್ಷನ್ ಕೂಡ ಇದೆ, ಟ್ರೇ ಕೊಟ್ಟಿದ್ದಾರೆ. ಇಲ್ಲಿ ಒಂದು ನವಿಲಿನ ಚಿತ್ರ ಇದೆ. ಆ್ಯಂಡ್ ಇವನ್ ವಿಂಡ್ಶೀಲ್ಡ್ ಮೇಲೂ ಕೂಡ ನವಿಲಿನ ಚಿತ್ರ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಪೆನ್ ಹೋಲ್ಡರ್, ಬುಕ್ ಹೋಲ್ಡರ್, ಜೊತೆಗೆ 2 ಕಪ್ ಹೋಲ್ಡರ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಇದರ ಮೆಟೀರಿಯಲ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಥಿಕ್ನೆಸ್ ಕೂಡ ಚೆನ್ನಾಗಿದೆ, ನೋಡ್ಬೋದು. ಫೈಬರ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಕೋ ಡ್ರೈವರ್ನ ಸೈಡ್ನಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಇದೆ. ಡ್ರೈವರ್ ಸನ್ವೈಸರ್ನಲ್ಲಿ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. IRVM ಏನಿದೆ ಇದನ್ನು ಮ್ಯಾನ್ಯುಯಲ್ ಆಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ LED ನಲ್ಲಿ ಇದೆ. ಆ್ಯಂಡ್ ಇಲ್ಲಿ ಮೈಕ್ನ ಪ್ಲೇಸ್ಮೆಂಟ್ ಇದೆ. ಪ್ಯಾಸೆಂಜರ್ ಏರ್ ಬ್ಯಾಗ್ನ ಆನ್ ಆಫ್ ಮಾಡೋದಕ್ಕೆ ಆಪ್ಷನ್ ಇದೆ, ಸೊ ಅದು ಬಂದು ಈ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸನ್ರೂಫ್ನ ಆಪ್ರೇಟ್ ಮಾಡೋದಕ್ಕೆ ಬಟನ್ ಕೊಟ್ಟಿದ್ದಾರೆ. ಸೊ ಸಿಂಗಲ್ ಬಟನಲ್ಲಿ ನೀವು ಕ್ಲೋಸ್ ಮತ್ತು ಓಪನ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ನೀವು ಈ ಬಟನ್ ಯೂಸ್ ಮಾಡಬೇಕು ಅಂತಲೇ ಇಲ್ಲ, ವಾಯ್ಸ್ ಅಸಿಸ್ಟ್ ಸನ್ರೂಫ್ ಕೊಟ್ಟಿದ್ದಾರೆ. ಓಪನ್ ಸನ್ರೂಫ್. Okay, opening sunroof. ಇವನ್ ನೀವು ಕ್ಲೋಸ್ ಕೂಡ ಮಾಡ್ಬೋದು. ಕ್ಲೋಸ್ ಸನ್ರೂಫ್. Sure, closing sunroof. ಇಷ್ಟು ಆಲ್ಟ್ರೋಸ್ ರೇಸರ್ನ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಫೀಚರ್ಸ್. ಇಂಜಿನ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇದರ ಎಕ್ಸಾಸ್ಟ್ ನೋಟ್ ಹೇಗಿದೆ ಅಂತ ತಿಳ್ಕೊಂಬಿಡೋಣ. ರೇಸರ್ನ ಎಕ್ಸಾಸ್ಟ್ ನೋಟ್ ತುಂಬ ಚೆನ್ನಾಗಿದೆ ಅಲ್ಲ. ನಿಜವಾಗ್ಲೂ ಈ ಗಾಡಿ ರೋಡ್ ಮೇಲೆ ಹೋಗ್ತಿದ್ರೆ ಜನ ಒಂದ್ಸಲ ತಿರುಗಿ ನೋಡ್ತಾರೆ, ಯಾವುದಪ್ಪ ಇದು ರೇಸ್ ಗಾಡಿ ಹೋಗ್ತಾ ಇರೋದು ಅಂತ. ರೇಸರ್ನಲ್ಲಿ 1.2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ, 3 ಸಿಲಿಂಡರ್ ಇಂಜಿನ್. ಆ್ಯಂಡ್ ಇದರ ಪವರ್ ಬಂದು 120 bhp ಇದೆ. ಆ್ಯಂಡ್ ಟಾರ್ಕ್ ಬಂದು 170 ನ್ಯೂಟನ್ ಮೀಟರ್ ಇದೆ. ಇನ್ನು ರೇಸರ್ನಲ್ಲಿರುವಂಥ ಕಲರ್ ಆಪ್ಷನ್ ನೋಡೋದಾದರೆ ಇಲ್ಲಿ ನೀವು ನೋಡ್ತಾ ಇರೋದು ಪ್ಯೂರ್ ಇದೆ. ಆ್ಯಂಡ್ ಇದರಲ್ಲಿ ಆಟೋಮಿಕ್ ಆರೆಂಜ್ ಬರುತ್ತೆ, ಜೊತೆಗೆ ವೈಟ್ ಕೂಡ ಬರುತ್ತೆ. ಇನ್ನು ರೇಸರ್ನ ಸೇಫ್ಟಿ ಫೀಚರ್ ನೋಡೋದಾದರೆ ಮೇಯ್ನಾಗಿ ಆಲ್ಟ್ರೋಸ್ ಒಂದು 5 ಸ್ಟಾರ್ ಸೇಫ್ಟಿ ರೇಟಿಂಗ್ ತೊಗೊಂಡಿರುವಂಥ ಗಾಡಿ. ಆ್ಯಂಡ್ ಈಗ 4 ಏರ್ ಬ್ಯಾಗ್ಸ್ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ, ಅಂದರೆ ಸೇಫ್ಟಿ ಇನ್ನೂ ಜಾಸ್ತಿ ಆಯಿತು ಅಂತ ಅರ್ಥ. ಜೊತೆಗೆ ESP ಅಂದರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಕೂಡ ಬರುತ್ತೆ. ಸ್ಪೀಡ್ ಸೆನ್ಸಿಂಗ್ ಆಟೋಡೋರ್ ಲಾಕ್ ಆಗಿರ್ಬೋದು, ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋಡೋರ್ ಅನ್ಲಾಕ್, ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ, ರೈನ್ ಸೆನ್ಸಿಂಗ್ ವೈಪರ್ಸ್ ಇದೆ, ಡಿಮ್ಮಿಂಗ್ IRVM ಬರ್ತಾ ಇದೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಜೊತೆಗೆ ಈ ಗಾಡಿನಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ. ಇಷ್ಟು ರೇಸರ್ನ ಒಂದು ವಾಕ್ ಅರೌಂಡ್. ನೆಕ್ಸ್ಟು ಡ್ರೈವ್ ರಿವ್ಯೂ ಕೂಡ ಬರುತ್ತೆ. ಆ್ಯಂಡ್ ನೀವೇನಾದರೂ ರೇಸರ್ನ ಟೆಸ್ಟ್ ಡ್ರೈವ್ ಮಾಡಬೇಕು ಅಥವಾ ಟಾಟಾ ಮೋಟರ್ಸ್ನ ಯಾವುದೇ ಕಾರ್ನ ಟೆಸ್ಟ್ ಡ್ರೈವ್ ಮಾಡಬೇಕು, ಇನ್ಫಾರ್ಮೇಷನ್ ಬೇಕು ಅಂದರೆ ಶ್ರೀ ಆಟೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಅವರಿಗೆ ಕಾಲ್ ಮಾಡ್ಬೋದು. ಆ್ಯಂಡ್ ಶ್ರೀ ಆಟೋ ಡೀಲರ್ಶಿಪ್ ಬಂದು ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ತಿಪ್ಟೂರು ಮತ್ತು ಕುಣಿಗಲ್ನಲ್ಲಿದೆ. ಜೊತೆಗೆ ನೀವೇನಾದರೂ ಒಂದು ಹ್ಯಾಚ್ ಬ್ಯಾಗ್ ತೊಗೊಂತಿದ್ದು ಆಲ್ಟ್ರೋಸ್ ರೇಸರ್ನ ಕನ್ಸಿಡರ್ ಮಾಡ್ತೀರಾ ತೊಗೊಳ್ಳೋದಕ್ಕೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಇದೇ ರೀತಿ ಹೊಸ ಕಾರ್ಗಳ ರಿವ್ಯೂ ಬೇಕು ಮತ್ತು ಕಂಟೆಂಟ್ ಬೇಕು ಅಂದರೆ ನಮ್ಮ ಕಾರ್ಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.